ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರನ್ನೋ ಅನ್ಕೊಳ್ಳೋದಕ್ಕೆ ನಂದು ಅಂತಂದು ನಾರ್ಮಲ್ ರಿಲೇಶನ್ಶಿಪ್ ಅಲ್ಲ. ಅವಳು ನನ್ನ ಹೆಂಡತಿ. ಒಬ್ರನ್ನೊಬ್ರು ಜೀವಕ್ಕೆ ಜೀವ ಕೊಡೋಷ್ಟು ಪ್ರೀತಿಸಿ ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿರೋ ನನ್ನ ಹೆಂಡತಿ ಅವಳು. ಸರ್, ಮೇಡಮ್ಗೆ ಮದುವೆನೇ ಆಗಿಲ್ಲ. ಅವ್ರಿಗಂತ ಯಾವುದೇ ಫ್ಯಾಮಿಲಿನೂ ಇಲ್ಲ. ನಾವೇ ಅವ್ರ ಫ್ಯಾಮಿಲಿ ಆಗಿದ್ದೀವಿ. ಅಂಥದ್ರಲ್ಲಿ ನೀವು ಮೇಡಮ್ಗೆ ಮದುವೆ ಆಗಿದೆ ಅಂತ ಬೇರೆ ಹೇಳ್ತಾ ಇದ್ದೀರಾ. ನಾನಿದು ನಂಬಲ್ಲ ಸರ್. ನೀವು ಹೇಳೋ ಪ್ರಕಾರ ಅವಳಿಗೆ ಮದುವೆನೇ ಆಗದೆ, ಅವಳಿಗೊಂದು ಫ್ಯಾಮಿಲಿನೇ ಇಲ್ಲದೆ ಈ ಫೋಟೋ ಇಲ್ಲಿ ಹೇಗೆ ಬರುತ್ತೆ? ಸರ್, ನಮ್ಮ ಮೇಡಮ್ ಫೋಟೋ ನಿಮ್ಮನೇಲಿ ಹೇಗೆ? ಇದು ಆ್ಯಕ್ಚುಲಿ ಅವಳ ಮನೆನೇ. ನಾನು ಅವಳ ಗಂಡ. ಅವಳಿಗೆ ಅಂತ ಜೀವ ಕೊಡೋಕ್ಕೆ ರೆಡಿಯಾಗಿರೋ ಫ್ಯಾಮಿಲಿ ಮನೇಲಿದೆ. ನಮ್ಮನ್ನೆಲ್ಲ ಬಿಟ್ಟು ಯಾಕೆ ಹೋದ್ಲು, ಹೇಗೆ ಹೋದ್ಲು, ಎಲ್ಲಿ ಹೋದ್ಲು, ಏನಾಯ್ತು ಏನೂ ಗೊತ್ತಿರಲಿಲ್ಲ. ಕೊನೆಗೆ ಅವಳಿಲ್ಲ ಅನ್ನೋ ವಿಷಯನ ಒಪ್ಕೊಳ್ಳೋ ಸಮಯಕ್ಕೆ ಮತ್ತೆ ನನ್ನ ಎದುರಿಗೆ ಬಂದು ನಿಂತಳು. ಒಂದು ಕಾಲದಲ್ಲಿ ಬೆಟ್ಟದಷ್ಟು ಪ್ರೀತಿ ತೋರಿಸ್ತಿದ್ದ ಅಂತರ ಇವತ್ತು ನನ್ನ ಎದುರಿಗೆ ನಿಂತ್ಕೊಂಡು ನೀವು ಯಾರು ಅಂತ ಕೇಳಿದಾಗ ಆಗೋ ನೋವಿದೆಯಲ್ಲ, ಅದು ಯಾರಿಗೂ ಗೊತ್ತಾಗಲ್ಲ. ಸಾರಿ ಸರ್. ಡಾಕ್ಟ್ರೇನೋ ಮೆಮೊರಿ ಲಾಸ್ ಅಂತ ಹೇಳ್ಬಿಟ್ಟು ಹೊಟ್ಟೋದು. ಆದರೆ ಅವಳು ನೆನಪಲ್ಲೇ ಇದ್ದ ಈ ಮನೆಗೆ ಅವಳೇ ಬಂದರು. ಈ ಮನೆ ಅವಳಿಗೆ ನೆನಪಿಲ್ಲ ಅನ್ನೋ ನೋವಿದೆಯಲ್ಲ, ತುಂಬ ಕಾಡುತ್ತೆ. ನನಗೆ ನಿಜವಾಗ್ಲೂ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸರ್. ಸಾರಿ ಸರ್, ಐ ಆಮ್ ರಿಯಲಿ ಸಾರಿ. ದಟ್ಸ್ ಓಕೆ. ಅಂತರನ ಮುಂದೆ ಅಪರಿಚಿತನಾಗಿ ನಿಲ್ಲೋ ನೋವು ಮುಂದೆ ಇದು ಯಾವುದು ನಂಗೆ ನೋವು ಅನ್ಸಲ್ಲ ರೂಪ ಅವರೇ. ಹೇಳಿ ಸರ್, ನಾನೇನು ಮಾಡಬೇಕು ಹೇಳಿ. ಅಂತರ ಇನ್ನು ಮುಂದೆ ಈ ಮನೇಲೇ ಇರ್ತಾನೆ. ಆದರೆ ಅಂತರಂಗೆ ನೆನಪಿರೋದು ನೀವು ಮಾತ್ರ. ಸೊ ಅವಳು ಸರಿ ಹೋಗೋವರೆಗೂ ನೀವು ಈ ಮನೇಲೇ ಇರಬೇಕು. ಖಂಡಿತ ಇರ್ತೀನಿ ಸರ್. ನೀವು ಮೇಡಮ್ನ ಎಷ್ಟೊಂದು ಪ್ರೀತಿಸ್ತೀರಾ. ನಿಮ್ಮ ಪ್ರೀತಿ ಸೋಲ್ಬಾರ್ದು ಸರ್. ನಾನು ಇರ್ತೀನಿ. ಥ್ಯಾಂಕ್ ಯು ರೂಪ ಅವರೇ. ಆ್ಯಂಡ್ ಇನ್ನೊಂದು ವಿಷಯ, ಮದುವೆ ಮನೇಲಿ ನಡೆದಿರೋದು ಯಾವುದು ಅಂತರಂಗೆ ನೆನಪಿಲ್ಲ. ಆ್ಯಂಡ್ ಅದು ನೆನಪಾಗದೇ ಇರೋದೇ ಒಳ್ಳೆಯದು. ಓಕೆ ಸರ್. ಮೇಡಮ್ ನನಗೆ ಲೈಫ್ನ ಹೇಗೆ ಲೀಡ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ರು. ಅವ್ರಿಗೆ ಒಳ್ಳೇದಾಗ್ತಿದೆ ಅಂದರೆ ನಾನು ನೀವು ಏನು ಹೇಳಿದ್ರು ಮಾಡೋಕ್ಕೆ ರೆಡಿ ಸರ್. ಗುಡ್. ಅಂತರ ನಿಮ್ಮನ್ನು ನೋಡಬೇಕು ಅಂತ ತುಂಬ ಕಾಯ್ತಾ ಇದ್ದಾಳೆ. ಮತ್ತೆ ರೂಪನ್ನ ಬಿಟ್ಟು ಈ ರೂಮ್ ಒಳಗೆ ಯಾರಾದರೂ ಬಂದರೆ ನಾನು ಸುಮ್ಮನೆ ಇರಲ್ಲ. ನಾನು ಈಗಲೇ ವಾರ್ನ್ ಮಾಡ್ತಾ ಇದ್ದೀನಿ. ಮೇಡಮ್, ರೂಪಾ, ರೂಪಾ, ಇವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇವರೆಲ್ಲ ಸೇರಿ ಈ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಯಾರ್ದು ಸೊಸೆ ಅಂತಾರೆ, ಯಾರ್ದು ಹೆಂಡತಿ ಅಂತಾರೆ, ಇದು ನನ್ನ ಮನೆ ಅಂತಾರೆ, ನಾನು ಇಲ್ಲೇ ಇರಬೇಕು ಅಂತ ಹೇಳ್ತಾರೆ. ನನಗಂದು ಒಂದು ಅರ್ಥ ಆಗ್ತಿಲ್ಲ ರೂಪ.
ನನಗೆಲ್ಲ ಮರ್ತೋಗಿದ್ಯಂತೆ. ನನಗೇನು ನೆನಪೇ ಆಗ್ತಿಲ್ವಂತೆ. ನನಗಂತೂ ತಲೆ ಕೆಟ್ಟು ಹೋಗಿದೆ. ನಿಜವಾಗ್ಲೂ ನನಗೆ ಆಗ್ತಿಲ್ಲ ರೂಪ. ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ಕೂತ್ಕೊಳ್ಳಿ, ನೀವು ಬನ್ನಿ ಕೂತ್ಕೊಳ್ಳಿ. ನೀರು ಕುಡಿತೀರಾ? ಬೇಡ ರೂಪ, ನಾನು ನಿನ್ಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ನೋಡು, ನೀನು ನನ್ನನ್ನು ಇಷ್ಟು ವರ್ಷದಿಂದ ನೋಡ್ತಿದ್ಯಾ. ನಾನು ಯಾವತ್ತಾದರೂ ನನಗೆ ಮದುವೆ ಆಗಿದೆ, ನನಗೆ ಫ್ಯಾಮಿಲಿ ಇದೆ ಅಂತ ಹೇಳಿದ್ದೀನ? ಇನ್ಫ್ಯಾಕ್ಟ್ ನನಗೂ ಒಂದು ಮನೆ ಇದೆ ಅಂತ ಇಲ್ಲಿಗೆ ಬಂದಮೇಲೆ ಗೊತ್ತಾಗ್ತಿರೋದು. ಇವರೆಲ್ಲ ನೋಡಿದ್ರೆ ಬಾಯಿಗೆ ಬಂದಾಗ ಏನೇನೋ ಹೇಳ್ತಿದ್ದಾರೆ. ನನಗೆ ಈ ಮನೆ ಸೇಫ್ ಅಲ್ಲ ಅನಿಸ್ತಿದೆ ರೂಪ. ಮೊದಲು ಇಲ್ಲಿಂದ ಹೊರಟೋಗೋಣ ಪ್ಲೀಸ್. ಮೇಡಮ್ ಅದನ್ನೆಲ್ಲ ಬಿಡಿ. ಈಗ ನಾನು ಬಂದಿದ್ದೀನಲ್ಲ, ಎಲ್ಲ ನಾನು ನೋಡ್ಕೋತೀನಿ. ನೀವು ಸಮಾಧಾನ ಮಾಡ್ಕೊಳ್ಳಿ, ಓಕೆನಾ? ನಿಮ್ಮ ಮುಖಗಳು ನೋಡೋದಕ್ಕೂ ನನಗಿಷ್ಟ ಇಲ್ಲ. ಇವರೊಬ್ಬರನ್ನ ಬಿಟ್ಟು ನೀವೆಲ್ಲ ಇಲ್ಲಿಂದ ಹೊರಟೋಗಿ, ಪ್ಲೀಸ್ ಹೊರಟೋಗಿ. ನನಗೆ ಈ ಮನೆ ಸೇಫ್ ಅಲ್ಲ ಅನಿಸ್ತಿದೆ ರೂಪ. ಮೊದಲು ಇಲ್ಲಿಂದ ಹೊರಟೋಗೋಣ ಪ್ಲೀಸ್. ರಾಮ್, ಹೇಳಮ್ಮ. ನಿನ್ನ ಹತ್ರ ಮಾತಾಡ್ಬೋದಪ್ಪ? ಯಾಕಮ್ಮ ಹೀಗೆ ಕೇಳ್ತಾ ಇದೆಯಾ? ನಿನಗೆ 108 ಯೋಚನೆಗಳಿರುತ್ತೆ. ಅದರಲ್ಲಿ ಈ ಮುದುಕಿ ಮಾತು ಕೇಳಿಸ್ಕೊಳ್ಳೋಷ್ಟು ವ್ಯವಧಾನ ನಿನಗಿರುತ್ತೋ ಇಲ್ವೋ ಅಂತ ಹಾಕಿ ಕೇಳ್ದೆಪ್ಪ. ಅಮ್ಮ ಪ್ಲೀಸ್, ನಿನಗಲ್ದೆ ನಾನು ಬೇರೆ ಯಾರಿಗೆ ಟೈಮ್ ಕೊಡಲಿ ಹೇಳು. ಈ ಮನೆ ಎಷ್ಟೆಲ್ಲ ಚೆನ್ನಾಗಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಹೇಗೆಲ್ಲ ಆಗೋಯ್ತು ಇದನ್ನು ನಾನು ಅಂದ್ಕೊಂಡಿರಲಿಲ್ಲ. ನಾನೊಬ್ಳೇ ಯಾಕೆ, ಯಾರೂ ಅಂದ್ಕೊಂಡಿರಲಿಲ್ಲ. ಬಿಡು, ನೀನು ಖುಷಿಯಾಗಿದೆಯೇನೋ? ಮಂತ್ರ ವಾಪಸ್ ಬಂದು ಅನ್ನೋ ಖುಷಿನ ಅನುಭವಿಸೋಕೆ ಮುಂಚೆ ನನ್ನನ್ನೇ ನೀನು ಯಾರು ಅಂತ ಕೇಳಿದ್ದು. ಖುಷಿನ ಅನುಭವಿಸ್ಬೇಕು ಅಥವಾ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲಮ್ಮ. ಇಲ್ಲಿರೋರಲ್ಲಿ ನಾನು ಅಂತರನ್ನ ಎಷ್ಟು ಪ್ರೀತಿಸ್ತಾ ಇದ್ದೆ ಅಂತ ಗೊತ್ತಿರೋದು ನೀನೊಬ್ಳಿಗೆ. ನಾನು ಎಷ್ಟು ಹಚ್ಕೊಂಡಿದ್ದೆ ಅವಳನ್ನ. ಹಳೇದೆಲ್ಲ ನೆನಪಾಗಿ ನನ್ನ ಹತ್ರ ಬರ್ತಾಳಲ್ವಮ್ಮ. ಮತ್ತೆ ನನ್ನ ಯಾರು ಅಂತ ಕೇಳಲ್ಲ ಅಲ್ವಾ ಅವಳು? ರಾಮ್, ಬರ್ತಿರೋರ್ಗೆ ಪ್ರೀತಿ ನೆನಪಿಸೋ ನೀನು ನಿನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿರೋ ಮನಸ್ಸಿಗೆ ಇರೋ ಪ್ರೀತಿನ ಮರ್ತು ಬಿಡು ಅಂತ ಹೇಳ್ತಿದೀಯಪ್ಪ. ಅಮ್ಮ ಏನು ಹೇಳ್ತಾ ಇದ್ದೀನಿ? ಇರೋದನ್ನೇ ಹೇಳ್ತಿದ್ದೀನಪ್ಪ. ನೀನು ನನಗಿಂತ ತಿಳಿದವನು, ಎಲ್ರಿಗಿಂತ ಬುದ್ಧಿವಂತ. ಯಾವ್ಯಾವ ಸಮಯದಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಈ ಮನೇಲಿ ಏನೇನೆಲ್ಲ ಆಗ್ತಿದೆ. ಇಂಥ ಸಂದರ್ಭದಲ್ಲಿ ಲೀಲಾನ್ ಮಾತಾಡ್ಸಿದ್ಯಪ್ಪ. ಈ ಕ್ಷಣ ಅವಳು ಮನಸ್ಸಲ್ಲಿ ಏನೇ ನಡೀತಿರಬಹುದು ಅನ್ನೋ ಸಣ್ಣ ಕಲ್ಪನೆನಾದ್ರೂ ಇದೆಯಾ ನಿನಗೆ? ಹೋಗ್ಲಿ, ಅದನ್ನ ತಿಳ್ಕೊಳ್ಳೋಕ್ಕೆ ಪ್ರಯತ್ನನಾದ್ರೂ ಪಟ್ಯಾ? ಅಥವಾ ನಿನಗೆ ಅದನ್ನು ತಿಳ್ಕೊಳ್ಳೋ ಆಸಕ್ತಿನೇ ಇಲ್ವಾ? ಅಮ್ಮ ಅದು ಇಲ್ಲ ಕಣೋ,
ನಾನು ತುಂಬ ತಪ್ಪು ಮಾತಾಡ್ತಿದ್ದೀನಿ ಅಂತ ನಿನಗೆ ಅನ್ನಿಸ್ತಿರಬಹುದು. ಆದರೆ ನನಗೂ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಈಗ ನನ್ನ ಕಣ್ಣು ಕಾಣ್ತಿರೋದು ಲೀಲಾ ಕಣ್ಣೀರು ಮಾತ್ರ. ಹಾಗಂತ ಅವಳು ಅಳ್ತಾ ಇಲ್ಲ, ಅವಳು ಅಳೋದೂ ಇಲ್ಲ. ಇನ್ನೆಂಥ ಅಗ್ನಿ ಪರೀಕ್ಷೆ ಬಂದರೂ ಅವಳು ಅಳೋದಿಲ್ಲ. ಯಾಕೆ ಗೊತ್ತಾ? ಅವಳು ದೇವತೆ. ಅವಳ ಮನಸ್ಸಲ್ಲಿರೋ ಕಿಚ್ಚನ್ನೆಲ್ಲ ಹಾಗೆ ಅದು ಬಿಟ್ಕೊಂಡು ಎಲ್ರ ಮುಂದೆ ನಗ್ನಗ್ತಾ ಓಡಾಡ್ತಿದ್ದಾಳೆ ಅಂತ ನನ್ನ ಮನಸ್ಸು ಹೇಳ್ತಿದೆ ರಾಮ್. ಅವಳ ಜಾಗದಲ್ಲಿ ಬೇರೆ ಯಾವುದೇ ಹೆಣ್ಣಿದ್ದಿದ್ರು ಕಂಡ ಕನಸೆಲ್ಲ ನೀರಲ್ಲಿ ಕೊಚ್ಚೋಯ್ತಲ್ಲ ಅಂತ ನಿಂತ ಜಾಗದಲ್ಲೇ ಕುಸಿದ್ ಬಿದ್ದಿರೋಳು. ಆದ್ರೆ ಲೀಲಾ ಅದ್ಯಾವುದನ್ನೂ ಮಾಡಲಿಲ್ಲ. ಈ ಮನೆ ಚೆನ್ನಾಗಿರ್ಬೇಕು, ಮೀನ್ ಚೆನ್ನಾಗಿರ್ಬೇಕು, ಅಂತರ ಚೆನ್ನಾಗಿರ್ಬೇಕು ಅಂತ ಮನೆಗೆ ಭುಜ ಕೊಟ್ಟು ನಿಂತಿದ್ದಾಳೆ. ಅಂಥ ಲೀಲಾಗೆ ನೀನು ಏನು ಉತ್ತರ ಕೊಡ್ತೀಯ ರಾಮ್? ಅವಳು ಬಂದು ನಿನ್ನನ್ನು ಪ್ರಶ್ನೆ ಮಾಡೋದಿಲ್ಲ. ಆದರೆ ಅವಳಿಗೆ ಉತ್ತರ ಕೊಡಬೇಕು ಅಂತ ನಿನ್ನ ಮನಸ್ಸಾಕ್ಷಿಗೆ ಅನ್ನಿಸ್ಬೇಕಲ್ವಪ್ಪ. ಇವತ್ತು ನೀನು ಸುಮ್ಮನಿರಬಹುದು, ಆದರೆ ಅಕಸ್ಮಾತ್ ಅವಳಾಗೆ ಬಂದು ಈ ಮನೇಲಿ ನನ್ನ ಸ್ಥಾನ ಏನು ಅಂತ ನಿನ್ನನ್ನು ಕೇಳಿದ್ರೆ ಅವಳಿಗೆ ಉತ್ತರ ಕೊಡಬೇಕಲ್ವಪ್ಪ. ಒಂದು ಉತ್ತರ ರೆಡಿ ಮಾಡಿಟ್ಕೋ. ನನ್ನ ಹಣೆಯಲ್ಲಿ ನಿನ್ನ ಹೆಸರಿಲ್ಲ, ಈ ನಿನ್ನ ಪಡೆಯುವ ಪುಣ್ಯ ನನಗಿಲ್ಲ. ನೀ ವಿಶಾಲ ಗಗನ, ನಾನಾಥ ಕವನ, ಈ ನಮ್ಮ ನಡುವೆ ಈಗೊಂದು ಮೌನ. ಆಹೋವಿನ ಎದೆಗೆ ಅಂಟು ಮಂಜಿನ ಹನಿಯು, ಬಿಸಿಲಾದ ಕೂಡಲೇ ಕರಗೋ ಕಹಿ ಸತ್ಯವೇ ಕೊನೆಯೂ. ದೇವ್ರೆ, ನನ್ನ ಮಗಳ ಜೀವನ ಈಗ ನಿನ್ನ ಕೈಯಲ್ಲಿದೆ. ಅವಳನ್ನ ಹಿಡ್ಕೊಂಡು ಎಂತೆಂಥ ಆಟ ಆಡಿಸ್ಬಿಟ್ಟೆ. ಬೇರೆ ಯಾರೇ ಆಗಿದ್ದಿದ್ರು ಸೋಲು ಒಪ್ಕೊಂಡಿರೋರು ಅಥವಾ ಆಟನ ಬಿಟ್ಟು ಹೋಗಿರೋರು. ಆದರೆ ನನ್ನ ಮಗಳು ಆಟ ಆಡ್ತಾನೆ ಇದ್ದಾಳೆ. ಯಾಕೆ ಗೊತ್ತಾ? ನಿನಗೆ ಬೇಜಾರಾಗಬಾರ್ದು ಅಂತ. ತಾಯಿನೇ ಅನ್ಯಾಯ ಮಾಡಿದ್ರು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ದೆ ಸಾಕಿರೋ ತಾಯಿನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಮಗಳ ಜೀವನನ ಅತಂತ್ರ ಮಾಡಿಬಿಟ್ಟಿಯಲ್ಲ ತಂದೆ. ನೀನು ಅವಳಿಗೆ ಸುಖ ಕೊಡದೇ ಇದ್ರೂ ಪರವಾಗಿಲ್ಲ, ಆದರೆ ಕಷ್ಟ ಮಾತ್ರ ಕೊಡಬೇಡ ದೇವ್ರೆ. ವಾ 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 ವಾ, ಎಂಥ ಸೆಂಟಿಮೆಂಟ್! ಅಮ್ಮ ಮಗಳ ಸೆಂಟಿಮೆಂಟು ಬ್ಯೂಟಿಫುಲ್. ತವರಿನ ತೇರು, ತವರಿನ ತೊಟ್ಟಿಲು, ಇದೆಲ್ಲ ಸೀರೀಸ್ ಶುರು ಆಗಿರ್ಬೇಕಲ್ವಾ? ನೋಡು, ನಿನ್ನ ಹತ್ರ ಮಾತಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಸುಮ್ಮನೆ ಬಿಟ್ಬಿಡು. ಇಷ್ಟ ಇಲ್ವಾ? ಅದೇನು, ಮೊನ್ನೆ ತಾನೇ ಅವ್ರು ನಿಮ್ಮ ಮನೆಗೆ ಬಂದಾಗ ಅವ್ರನ್ನ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ನನ್ನ ಜೊತೆ ಕೈ ಜೋಡಿಸಿದ್ರಿ. ಈಗ
ನೀವೀಗ ಲೀಲಾ ಪರವಾಗಿ ದೇವ್ರ ಹತ್ರ ಬೇಡ್ಕೊಳ್ಳೋಷ್ಟು ಟರ್ನ್ ಆಗಿದ್ದೀರಾ? ನಾನು ಮಾಡಿರೋ ಪಾಪನೇ ಏನು ಮಾಡ್ದಿರೋ ನನ್ನ ಲೀಲನ ಸುತ್ಕೊಳ್ತಾ ಇದೆ ಅಂತ ನಂಗೆ ಈಗ ಅನಿಸ್ತಾ ಇದೆ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ? ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಫ್ಯಾಮಿಲಿ ಇದ್ದಿದ್ರೆ ಮದುವೆ ಮನೆಯಲ್ಲಿ ಅಂತರಾತೆ ಬಂದ ಕ್ಷಣನೇ ನಿಂತ ಜಾಗದಲ್ಲೇ ಎಲ್ಲಾನು ಕ್ಯಾನ್ಸಲ್ ಮಾಡಿ ಹೋಗ್ತಾ ಇದ್ರು. ಇಷ್ಟೆಲ್ಲ ಆದ್ಮೇಲೂ ಇನ್ನೂ ಇಲ್ಲೇ ಇದ್ದೀರಾ ಅಂದ್ರೆ ನಿಮ್ಮ ಯೋಗ್ಯತೆ ಏನು ಅಂತ ಇದರಲ್ಲೇ ತೋರಿಸುತ್ತೆ. ಲೀಲಾಗೂ ಈ ಮನೆಗೂ ಮುಂಚೆ ಇದ್ದಿದ್ದ ಸಂಬಂಧ ಮುರಿದು ಹೋಯ್ತು. ಅವಳಿಗೆ ಇಲ್ಲಿ ಯಾವ ಸಂಬಂಧನೂ ಇಲ್ಲ ಅಂದಮೇಲೆ ನಿಮಗೂ ಇಲ್ಲಿ ಯಾವ ಜಾಗನೂ ಇಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೂ ಮುಂದೆ ಏನ್ ಮಾಡಬೇಕು ಅಂತ ನಾನು ಹೇಳಬೇಕಾಗಿಲ್ಲ ಅನ್ಸುತ್ತೆ. ದುರ್ಗಾ, ನಾನು ಹುಚ್ಚಿ, ಅದು ನಿನಗೂ ಗೊತ್ತು. ನನ್ನ ಹೆತ್ತ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತ ಲೀಲಾಗೆ ಮಾಡಬಾರ್ದು ಅನ್ಯಾಯ ಮಾಡಿದೆ. ಆದರೆ ಇಲ್ಲಿವರೆಗೂ ಒಂದೇ ಒಂದು ಮಾತಾಡಲಿಲ್ಲ ಅವಳು. ಅಂತ ದೇವತೆ ಅವಳೆಲ್ಲಿ, ನೀನೆಲ್ಲಿ? ಅವಳ ಆಕಾಶ ಆದರೆ ನೀನು ಪಾತಾಳ, ಅವಳ ಗಂಗೆ ಆದರೆ ನೀನು ಕೆಸರು, ಅವಳ ತೊಟ್ಲಾದ್ರೆ ನೀನು ಸ್ಮಶಾನ. ಕೌಸಲ್ಯ, ಏಯ್ ಮುಚ್ಚೆ ಬಾಯ್. ಏನೇ ಅನ್ಕೊಂಡಿದ್ಯಾ ನನ್ನ? ನಿಂತರ ಏಸಿಲ್ ಹುಟ್ಟಿ ಏಸಿಲ್ ಬೆಳೆದು ಏಸಿಲ್ ಓಡಾಡೋ ಓಸಿ ಗಿರಾಕಿ ಅಲ್ಲ ನಾನು. ಕುಡಿಯೋ ನೀರಿಗೆ ಬೀದಿ ನಲ್ಲಿಯಲ್ಲಿ ಕೊಡ ಇಟ್ಟು ಅಕ್ಕಪಕ್ಕ ಹೆಂಗಸರ ಜೊತೆ ಜಗಳ ಆಡ್ಕೊಂಡು ಮನೆಗೆ ನೀರು ತಗೊಂಡು ಹೋಗೋ ಗಟ್ವಾಣಿ ಹೆಂಗಸು ನಾನು. ಮಿಡಲ್ ಕ್ಲಾಸ್ ಹೆಂಗಸರ ಹತ್ರ ವ್ಯವಹಾರ ಇಟ್ಕೊಂಡ್ಯೋ, ನಿನ್ ಮಾನ ಮರ್ಯಾದೆ ಬೀದಿ ಗೆಳೆಯೋದಿರ್ಲಿ, ಅದು ಬೂದಿ ಆಗೋವರೆಗೂ ಬಿಡಲ್ಲ. 7 ಜನ್ಮಕ್ಕೂ ನಿನ್ ಮರ್ಯಾದಿನ ಹರಾಜಾಕಿ ಹೊರಗೆ ತಂದು ನಿಲ್ಲಿಸ್ಬಿಡ್ತೀನಿ, ಹುಷಾರ್. ನನ್ನ ಮಗಳಿಗೋಸ್ಕರ ಏನೇ ಅವಮಾನ ಆದ್ರೂ ನಾನು ಅದನ್ನು ಸಹಿಸ್ಕೊಳ್ತೀನಿ. ಅವಳ ಜೀವನ ಸರಿ ಹೋಗೋವರೆಗೂ ನಾನು ಇಲ್ಲೇ ಇರ್ತೀನಿ, ನನ್ನ ಕುಟುಂಬನೂ ಇಲ್ಲೇ ಇರುತ್ತೆ. ಏನೇ ತಿಪ್ಪರಲಾಗ ಹಾಕಿದ್ರು ಅವರಿಬ್ಬರನ್ನ ಬೇರೆ ಆಗೋದಕ್ಕೆ ನಾನು ಬಿಡಲ್ಲ. ಇಡೀ ಮನೇಲಿ ನನ್ನ ಅಳಿಯ ಲೀಲಾ ಒಂದಾಗಬೇಕು ಅಂತ ಬಯಸ್ತಾ ಇದ್ದಾರೆ. ನೀನು ಆ ಬಾಯ್ಲರ್ ಕೋಳಿದೆ ಉಲ್ಟಾ ಹೊಡಿತಾ ಇರೋದು. ಬರ್ಕೊಡ್ತೀನಿ, ಕೇಳಿಸ್ಕೊ. ನನ್ನ ಅಳಿಯ ಲೀಲಾನೇ ಒಂದಾಗೋ. ನಾನು ಬರ್ಕೊಡ್ತೀನಿ. ಏಜೆ ಅಂತರಾನೇ ಒಂದಾಗೋದು. ಚಾಲೆಂಜ್. ನಾನು ಬರ್ಕೊಡ್ತೀನಿ. ನನ್ನ ಮಗಳು ಅಳಿಯಾನೇ ಒಂದಾಗೋದು ನಂದು ಚಾಲೆಂಜ್. ನೋಡಿ ಮೇಡಮ್, ಎಷ್ಟೊಂದು ಪ್ರಶಾಂತವಾಗಿದೆ. ಇಲ್ಲಿ ಹಾಗೆ ವಾಕ್ ಮಾಡ್ತಿದ್ರೆ ನಿಮ್ಮ ಮನಸ್ಸಿಗೂ ಸಮಾಧಾನ ಸಿಗುತ್ತೆ. ರೂಪಾ, ನನ್ಗೆ ಯಾಕೋ ಈ ಮನೇಲಿ ಉಸಿರು ಕಟ್ಟಂಗೆ ಆಗ್ತಾ ಇದೆ. ಪ್ಲೀಸ್ ಇಲ್ಲಿಂದ ಹೊರಟೋಗೋಣ. ಬೇಡ ಮೇಡಮ್. ಬೇಡ್ವಾ? ಏನು ಹೇಳ್ತಿದ್ಯಾ ರೂಪಾ? ನನಗೂ ಈ ಮನೆಗೂ ಏನು ಸಂಬಂಧ ಇದೆ ಅಂತ ನಾನು ಇಲ್ಲಿರ್ಬೇಕು? ನೋಡು, ಅವ್ರು ಏನೇ ಹೇಳಿದ್ರು ಆ ಮಾತನ್ನ ನೀನು ನಂಬೇಡ. ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಅಯ್ಯೋ ಮೇಡಮ್, ಸುಳ್ಳು ಹೇಳಿ ಅವ್ರಿಗೆ ನಿಮ್ಮಿಂದ ಏನಾಗಬೇಕಾಗಿದೆ? ನಿಮ್ಮ ಮನೆಯವ್ರು ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ, ನಿಮ್ಮನ್ನು ತುಂಬ ಕೇರ್ ಮಾಡ್ತಾರೆ, ಯಾವಾಗಲೂ ನಿಮ್ಮ ಬಗ್ಗೆನೇ ಮಾತಾಡ್ತಿರ್ತಾರೆ ಮೇಡಮ್. ಅದಕ್ಕೆ ನಾನು ಏನು ಮಾಡೋಕ್ಕಾಗುತ್ತೆ ರೂಪಾ? ಅವ್ರು ಅನ್ಕೊಂಡಿರೋ ಥರ ನಾನು ಇರೋಕ್ಕಾಗತ್ತಾ? ಅವ್ರು ಕಟ್ಟಿರೋ ಕನಸಿಗೆ ನಾನು ಹೊಣೆ ಆಗೋಕ್ಕಾಗತ್ತಾ? ಅದು ಹಾಗಲ್ಲ ಮೇಡಮ್. ಆ್ಯಕ್ಚುಲಿ ಅವ್ರು ರೂಪಾ, ನಾನು ಇಲ್ಲಿಗೆ ಹೇಗೆ ಬಂದೆ? ಅವತ್ತು ನಮ್ಗೆ ಯಾವುದಾದ್ರೂ ಈವೆಂಟ್ ಇತ್ತಾ? ಆ ಈವೆಂಟಲ್ಲಿ ಏನಾದರೂ ಇವ್ರನ್ನ ಮೀಟ್ ಮಾಡಿದ್ನಾ? ನಾನು ಎಷ್ಟು ನೆನ್ಪು ಮಾಡಿಕೊಂಡ್ರು ನೆನಪು ಆಗ್ತಾನೆ ಇಲ್ಲ. ಮೇಡಮ್, ನೀವು ಓವರ್ ಥಿಂಕ್ ಮಾಡ್ತಿದ್ದೀರಾ. ಅಯ್ಯೋ, ನಿಮ್ಮ ಟ್ಯಾಬ್ಲೆಟ್ ಕೊಡೋದನ್ನೇ ಮರ್ತ್ಬಿಟ್ಟಿದ್ದೆ ಮ್ಯಾಮ್. ಇವಾಗಲೇ ತಂದುಬಿಡ್ತೀನಿ. ಅಲ್ಲಿವರೆಗೂ ಏನು ಯಾವುದನ್ನು ಯೋಚನೆ ಮಾಡಬೇಡಿ ಮ್ಯಾಮ್, ಪ್ಲೀಸ್ ಮ್ಯಾಮ್. ನನ್ನ ಮಗಳ ಜೀವನಕ್ಕೆ ಕೊಳ್ಳಿ ಇಟ್ಟು ಆರಾಮಾಗಿ ವಾಕಿಂಗ್ ಮಾಡ್ತಾ ಇದೆಯಾ? ನೀನು ಈ ಮನೇಲೇ ಇದ್ರೆ ನನ್ನ ಮಗಳ ಜೀವನ ನಿಂತ ಜಾಗದಲ್ಲೇ ನಿಂತು ಪಾಚಿ ಕಟ್ಟಿ ಹೋಗುತ್ತೆ.
ಹಾಗಾಗಕ್ಕೆ ನಾನು ಬಿಡಲ್ಲ. ಮೊದಲು ನಿನ್ನನ್ನು ಇಲ್ಲಿಂದ ಎತ್ತಂಗಡಿ ಮಾಡಬೇಕು. ಹಾಯ್, ಐ ಆಮ್ ಮಿಸ್ಟರ್ ಕೌಸಲ್ಯ ಚಂದ್ರಶೇಖರ್. ಹೇಗಿದ್ದೀರಾ ನೀವು? ಹಾಂ, ನನಗೇನಾಗಿದೆ? ಚೆನ್ನಾಗೇ ಇದ್ದೀನಿ. ಆದರೆ ನಿಮ್ಮ ಕಣ್ಣುಗಳು ಮನೆ ಒಳಗಡೆಕ್ಕಿಂತ ಹೊರಗಡೆನೇ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಅಂದರೆ ಈ ಮನೆ ಬಿಟ್ಟು ಯಾವಾಗ ಹೋಗ್ತೀನೋ ಅಂತ ನಿಮ್ಮ ಮನಸ್ಸು ಹೇಳ್ತಾ ಇರ್ಬೇಕಲ್ವಾ? ನಿಮ್ಗೆ ಹೇಗೆ ಗೊತ್ತಾಯ್ತು? ಹೆಣ್ಣು ಹೆತ್ತೋಳಮ್ಮ ನಾನು. ಹೆಣ್ಮಕ್ಳು ಹೇಗೆಲ್ಲ ಯೋಚನೆ ಮಾಡ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸೊ ನಾನು ಈ ಮನೆಯವಳಲ್ಲ ಅಂತ ನೀವಾದ್ರೂ ನಂಬ್ತೀರಾ ಅಲ್ವಾ? ಅಯ್ಯೋ, ನೀವೇ ನಂಬಿರ್ಬೇಕಾದ್ರೆ ನಾನು ನಂಬದೇ ಇರ್ತೀನಾ? ಸದ್ಯ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವಾದ್ರೂ ಸಿಕ್ಕಿದ್ರಲ್ಲ. ನೋಡಮ್ಮ, ಇಷ್ಟ ಇಲ್ಲ ಅಂದರೆ ಯಾವ ಕೆಲಸನೂ ಮಾಡಬಾರ್ದು. ಮುಲಾಜಿಗೆ ಬಿದ್ದರೆ ನಿಂಗೆ ಪ್ರಾಬ್ಲಮ್ಮು. ನೋಡು, ಈ ಮನೆಯವ್ರಿಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂದಮೇಲೆ ನೀನು ಯಾಕೆ ಇಲ್ಲಿರಬೇಕು? ಇಷ್ಟಕ್ಕೂ ಅವರೇ ನಿನ್ನನ್ನು ಕಟ್ ಹಾಕಿದಾರ ಅಥವಾ ಕಿಡ್ನಾಪ್ ಮಾಡ್ಕೊಂಡು ಬಂದು ಕೂಡ ಹಾಕಿದಾರ? ಇಲ್ವಲ್ಲ. ಹೇಗಿದ್ರು ವಾಕಿಂಗ್ ಬಂದಿದ್ಯಾ, ಇನ್ನು 4 ಹೆಜ್ಜೆ ಗೇಟಿಂದ ಆಚೆ ಹೋದ್ರೆ ಮುಗೀತು. ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ನೀನು ಇಲ್ಲೇ ಇರಬೇಕಾಗುತ್ತೆ. ಹಾಗಂತೀರಾ? ಅಯ್ಯೋ, ನಾನೇನು ಹೇಳ್ಕೊಡ್ತಾ ಇಲ್ಲ. ಏನಪ್ಪ ಇವಳು ಹೀಗೆಲ್ಲ ಹೇಳ್ಕೊಡ್ತಾ ಇದ್ದಾಳೆ ಅಂತ ಅನ್ಕೊಳ್ಬೇಡಿ. ನಾನು ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ದೆ ಅಂತ ಹೇಳಿದೆ ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿ ವಾಕಿಂಗ್ ಮಾಡಿ. ಹಾಂ,